Hi, good morning everyone. Yesterday we are already discussed about double column cash book, and also we are solved one problem on a double column cash book for 12 marks. Today also I am going to solve one more problem on double column cash book as well as 12 marks. The problem is, record the following transactions in a double column cash book of Chaitanya Traders. ಓಕೆ, ಏನು ಈ ಒಂದು ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿದ್ದಾರೆ, ಏನು ವಹಿವಾಟುಗಳನ್ನು ಕೊಟ್ಟಿದ್ದಾರಲ್ಲ, ಅವೆಲ್ಲ ವಹಿವಾಟುಗಳನ್ನು ನಾವು ಏನು ಮಾಡಬೇಕಾಗತ್ತ, ಒಂದು ಡಬಲ್ ಕಲಮ್ ಕ್ಯಾಶ್ ಬುಕ್ಕಲ್ಲಿ ಬರೆದಿಡಬೇಕಾಗುತ್ತೆ. ಓಕೆ, ಹಾಗಾದರೆ ಅದು ಯಾವ ಒಂದು ಕಂಪನಿ ಅಂತ ಹೇಳಿದ್ರೆ ಅವರು ಚೈತನ್ಯ ಟ್ರೇಡರ್ಸ್ ಅಂತ ಹೇಳಿದ್ರು. ಅಂದರೆ ಚೈತನ್ಯ ಟ್ರೇಡರ್ಸ್ ಒಂದು ಕಂಪನಿಯ ನಾವು ಡಬಲ್ ಕಲಮ್ ಕ್ಯಾಶ್ ಬುಕ್ಕಲ್ಲಿ ಈ ಎಲ್ಲ ಏನು ಟ್ರಾನ್ಸಾಕ್ಷನ್ ಇದಾವಲ್ಲ, ಏನು ವಹಿವಾಟುಗಳಿದಾವಲ್ಲ, ಅವನ್ನ ಏನು ಮಾಡ್ಬೇಕ್ರೆ ನಾವು ಒಂದು ಬರೆದಿಡಬೇಕಾಗುತ್ತೆ. ಅದು ಎಷ್ಟು ಮಾರ್ಕ್ಸ್ ಬರ್ತದಪ್ಪ ಅಂದರೆ 12 ಮಾರ್ಕ್ಸ್ ಬರ್ತದೆ. ಹಾಗಂದ್ರೆ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿ ಇಲ್ಲಿ, 1/3/2020 ಕ್ಯಾಶ್ ಎಟ್ ಬ್ಯಾಂಕ್ ₹30,000. ಓಕೆ, ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟೈತ್ರಿ, 30,000 ಇದೆ. ನೆಕ್ಸ್ಟ್ ಸೇಮ್ ಡೇಟ್ ಇರ್ತೈತಿ, ಇದು ಕ್ಯಾಶ್ ಇನ್ ಹ್ಯಾಂಡ್ ₹20,000. ಕ್ಯಾಶ್ ಎಟ್ ಬ್ಯಾಂಕ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಏನಾದಿರ್ತಪ್ಪ ಅಂತಂದ್ರೆ ಅದೇನಾಗಿರ್ತೈತೆ ಅಂತ ಹೇಳಿದೆ ನಾನು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಡಬಲ್ ಕಲಮ್ ಕ್ಯಾಶ್ ಬುಕ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸಸ್ ಯಾವಾಗಲೂ ಏನಾಗಿರ್ತಾವ, ಇಲ್ಲಿ 2 ಸೈಡಲ್ಲಿ ಬಂದಿರ್ತಾವ, ಅಂದ್ರೆ ಡೆಬಿಟ್ ಸೈಡಲ್ಲಿ ಬಂದಿರ್ತಾವ, ಅಂದ್ರೆ ರಿಸಿಟ್ ಸೈಡಲ್ಲೇ ಬಂದಿರ್ತೈತಿ. ಓಕೆನಾ, ಓಪನಿಂಗ್ ಬ್ಯಾಲೆನ್ಸ್ 2 ಸೈಡು ಅಥವಾ ಡೆಬಿಟ್ ಸೈಡು ಅಥವಾ ಲೆಫ್ಟ್ ಸೈಡ್ ಬಂದ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸಸ್ ಯಾವಾಗಲೂ ಏನಾಗಿರ್ತಾವ, ಬೈ ಸೈಡಲ್ಲಿ ಬರ್ತಾವ ಅಥವಾ ಆ ಒಂದು ರೈಟ್ ಸೈಡಲ್ಲಿ ಬರ್ತಾವ ಅಥವಾ ಕ್ರೆಡಿಟ್ ಸೈಡಲ್ಲಿ ಬರ್ತಾವ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಯಾವಾಗಲೂ ಅದು ಒಂದು ವಾರ್ಷಿಕ ಏನು ಆರ್ಥಿಕ ವರ್ಷ ಏನು ಸ್ಟಾರ್ಟ್ ಆಗುತ್ತಲ್ಲ, ಅದು ಬಿಗಿನಿಂಗ್ ಯಾವಾಗಲೂ ಏನಾಗಿರ್ತೈತಪ್ಪ ಅಂತಂದ್ರೆ 1/4 ಪ್ರತಿ ವರ್ಷ ಅಥವಾ 1st ಏಪ್ರಿಲ್ ಎವ್ರಿ ಇಯರ್ ಏನಾಗಿರ್ತೈತಪ್ಪ ಅಂತಂದ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. 31st ಮಾರ್ಚ್ ಎವ್ರಿ ಇಯರ್ ಯಾವಾಗಲೂ ಏನಾಗಿರ್ತೈತಿ, ಅದು ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. ಇಲ್ಲಿ ಒಂದು ವರ್ಷ ಇರ್ಬೋದು ಅಥವಾ ಒಂದು ತಿಂಗಳು ಕೊಟ್ಟಿರ್ಬೋದು ಅವರು. ಅಂದ್ರೆ ತಿಂಗಳಿನ ಮೊದಲ ದಿನ ಏನಿರ್ತೈತಲ್ಲ ಅದು ಏನಾಗಿರ್ತೈತಪ್ಪ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ. ತಿಂಗಳಿನ ಕೊನೆಯ ದಿವಸ ಏನಾಗಿರ್ತೈತಪ್ಪ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ 1/3/2020 ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಅಂದ್ರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅಂದ್ರೆ 2 ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಅದೇ ತರ ನೆಕ್ಸ್ಟ್ ಸೇಮ್ ಡೇಟ್ ಕ್ಯಾಶ್ ಇನ್ ಹ್ಯಾಂಡ್ ₹20,000, ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ಅಂದ್ರೆ ಅದು ಕೂಡ ಓಪನಿಂಗ್ ಬ್ಯಾಲೆನ್ಸಸ್ ಆಗಿರ್ತೈತಿ. ಅದನ್ನ ಕ್ಯಾಶ್ ಇನ್ ಹ್ಯಾಂಡ್ ಇದ್ದು ಕ್ಯಾಶ್ ಕಾಲಮಲ್ಲಿ ಬರೀಬೇಕು, ಕ್ಯಾಶ್ ಎಟ್ ಬ್ಯಾಂಕ್ ಇದ್ದು ಒಂದು ಬ್ಯಾಂಕ್ ಕಾಲಮಲ್ಲಿ ಬರಿಬೇಕಾಗುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ 5/3/2020 ಪೇಡ್ ಸ್ಯಾಲರಿ ಬೈ ಚೆಕ್ ₹8,400 ಅಂತೆ. ಓಕೆ, ಯಾವುದೇ ಒಂದು ಹಣವನ್ನ ಅಥವಾ ಯಾವುದೇ ಒಂದು ನಾವು ದುಡ್ಡನ್ನ ಬೇರೆಯವರಿಗೆ ಪಾವತಿಯನ್ನ ಮಾಡಿದ್ರೆ, ದುಡ್ಡನ್ನ ಬೇರೆಯವರಿಗೆ ಕೊಟ್ರೆ, ಅದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಬೇರೆ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಓಕೆನಾ, ಅದೇನಾಗಿರ್ತೈತಿ, ಪೇಡ್ ಇದ್ರೆ ಪೇಮೆಂಟ್ ಆಗಿರ್ತೈತಿ. ಬೈ ಚೆಕ್ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಚೆಕ್ ಯಾವ ಕಲಮಲ್ಲಿ ಬರಬೇಕು, ಚೆಕ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕಲಮ್ ಯಾವುದಪ್ಪ ಅಂತಂದ್ರೆ ಇದರಲ್ಲಿ ಬ್ಯಾಂಕ್ ಆಗಿರ್ತೈತಿ. ಹಂಗಾಗಿ ಬ್ಯಾಂಕ್ ಕಲಮಲ್ಲಿ ನಾವು ಆ ಒಂದು ಅಮೌಂಟ್ ಅನ್ನ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 8/3/2020 ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹44,000. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್, ಸರಕುಗಳನ್ನ ನಾವು ದುಡ್ಡಿಗೆ ಮಾರಾಟ ಮಾಡಿದ್ವಿ ಅಂದ್ರೆ ಸೇಲ್ಸ್, ಯಾವುದೇ ಒಂದು ಅಸೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರಕಾಗಿರ್ಬೋದು, ಅವುಗಳನ್ನು ನಾವು ಮಾರಾಟ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಹಣ ಬರ್ತೈತಿ. ಅದು ಮೀನ್ಸ್ ರಿಸಿಟ್ಸ್ ಆಗಿರ್ತೈತಿ, ರಿಸೀವ್ಡ್ ಆಗಿರ್ತೈತಿ. ಹಣವನ್ನು ನಾವು ಬೇರೆಯವರಿಂದ ಸ್ವೀಕರಿಸಿರ್ತೀವಿ, ಹಂಗಾಗಿ ಅದು ರಿಸಿಟ್ ಸೈಡಲ್ಲಿ ಬರೀಬೇಕು. ಕ್ಯಾಶ್ ಮುಖಾಂತರ ಏನಾದರೂ ನಾವು ವಹಿವಾಟನ್ನ ಮಾಡಿದ್ರೆ ಅದು ಕ್ಯಾಶ್ ಕಾಲಮಲ್ಲಿ ಬರೀಬೇಕು. ಚೆಕ್ ಮೂಲಕ ಅಥವಾ DD ಮೂಲಕ ಅಥವಾ ಬಿಲ್ಸ್ಗಳ ಮೂಲಕ ಏನಾದರೂ ನಾವು ವಹಿವಾಟುಗಳನ್ನು ಮಾಡಿದ್ರೆ, ಟ್ರಾನ್ಸಾಕ್ಷನ್ಗಳನ್ನು ಮಾಡಿದ್ರೆ ಏನು ಬರೀಬೇಕಾಗುತ್ತೆ, ನಾವು ಬ್ಯಾಂಕ್ ಕಾಲಮಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 10/3/2020 ಕ್ಯಾಶ್ ಡೆಪಾಸಿಟೆಡ್ ಇನ್ ಬ್ಯಾಂಕ್ ₹30,000. ಕ್ಯಾಶ್ ಡೆಪಾಸಿಟೆಡ್ ಇನ್ ಬ್ಯಾಂಕ್ ಅಂದ್ರೆ ದುಡ್ಡನ್ನ ನಾವು ಬ್ಯಾಂಕಲ್ಲಿ ಏನು ಮಾಡಿದೀವಿ ಅಂದ್ರೆ ಠೇವಣಿ ಮಾಡಿ ಇಟ್ಟಿದೀವಿ. ಅಂದ್ರೆ ನಮಗೆ ಏನಾಗಿರ್ತೈತಪ್ಪ, ನಮ್ಮಿಂದ ಹಣ ಹೋಗಿದೆ ಅಂದ್ರೆ ಅದು ಪೇಮೆಂಟ್ ಅಂದ್ರೆ ಬ್ಯಾಂಕಿಗೆ ನಾವು ಪಾವತಿ ಮಾಡಿದೀವಿ, ಆ ಒಂದು ಬ್ಯಾಂಕಿಗೆ ದುಡ್ಡನ್ನ ಕಟ್ಟಿದೀವಿ ಅಂತಂದ್ರೆ ನಾವು ಇಲ್ಲಿ ಏನಾಗ್ತೀವಿ, ನಾವು ಪೇಮೆಂಟ್ ಸೈಡಲ್ಲಿ ನಾವು ಬರಿಬೇಕಾಗುತ್ತೆ ನಮಗೆ. ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಅವರು ರಿಸಿಟ್ ಸೈಡಲ್ಲಿ ಬರ್ಕೊಂತಾರೆ. ಅಂದ್ರೆ ಕಸ್ಟಮರ್ ಇಂದ ಅವ್ರು ಏನ್ ಮಾಡ್ತಾರೆ, ಹಣವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಏನಾಗಿರ್ತೈತೆ, ಅದು ಅವರು ಸ್ವೀಕೃತಿದಾರರಾಗಿರ್ತಾರೆ. ಹಂಗಾಗಿ ಅದು ಅವರು ರಿಸಿಟ್ಸ್ ಅಲ್ಲಿ ಬರ್ಕೊಂತಾರೆ. ಓಕೆ, ಇಷ್ಟು ನಾವು ಅರ್ಥ ಮಾಡ್ಕೋಬೇಕು. ಎರಡು ಏನಾಗಿರ್ತಪ್ಪ, ಕ್ಯಾಶ್ ಡೆಪಾಸಿಟ್ ಇನ್ ಬ್ಯಾಂಕ್ ಅಥವಾ ಕ್ಯಾಶ್ ವಿತ್ಡ್ರಾಲ್ ಫ್ರಮ್ ಬ್ಯಾಂಕ್ ಇತ್ತಂದ್ರೆ
ಅವು ಏನಾಯ್ತು ಅವ್ರಿಗೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಎರಡು ಕಡೆ ನಾವು ಇಲ್ಲಿ ರೆಕಾರ್ಡ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 10/3/2020 ಎಲೆಕ್ಟ್ರಿಸಿಟಿ ಬಿಲ್ ಪೇಡ್ ಬೈ ಚೆಕ್. ಅಂದರೆ ಯಾವುದೇ ಒಂದು ನಾವು ಎಕ್ಸ್ಪೆನ್ಸಸ್ಗೆ ಹಣವನ್ನು ಪಾವತಿ ಮಾಡಿದರೆ ಅದೇನಾಗಿರ್ತೈತಪ್ಪ, ಪೇಮೆಂಟ್ ಆಗಿರ್ತೈತಿ. ಅದು ಚೆಕ್ ಮೂಲಕ ತಂದರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕು. ಕ್ಯಾಶ್ ಮೂಲಕ ಏನಾದರೂ ಟ್ರಾನ್ಸಾಕ್ಷನ್ ಅಥವಾ ಪೇಮೆಂಟ್ ಮಾಡಿದರೆ ಅದು ಏನಾಗುತ್ತೆ, ಕ್ಯಾಶ್ ಕಲಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ 18/3/2020 ಕ್ಯಾಶ್ ರಿಸೀವ್ಡ್ ಫ್ರಮ್ ಸಾನ್ವಿ ₹14,000. ಓಕೆ, ರಿಸೀವ್ಡ್ ಅಂತ ಇದೆ ಆಲ್ರೆಡಿ, ಅಂದರೆ ಏನಾಗಿರುತ್ತೆ, ರಿಸಿಪ್ಟೇ ಆಗಿರ್ತೈತಿ. ಅದು ಕ್ಯಾಶ್ ರಿಸೀವ್ಡ್ ಅಂತ ಹೇಳಿದ್ರೆ ಹಂಗಾಗಿ ಕ್ಯಾಶ್ ಕಲಮಲ್ಲಿ ಬರೀಬೇಕಾಗುತ್ತೆ. ಒಂದು ವೇಳೆ ಚೆಕ್ ರಿಸೀವ್ಡ್ ಫ್ರಮ್ ಸಾನ್ವಿ ಅಂತಂದ್ರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗುತ್ತೆ. ಗೊತ್ತಾಯ್ತಲ್ಲ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಅದಾದ ನಂತರ 20/3/2020 ಸ್ಟೇಷನರಿ ಪರ್ಚೇಸ್ ಫಾರ್ ಕ್ಯಾಶ್ ₹1,000. ಅಂದರೆ ಸ್ಟೇಷನರಿಯನ್ನು ನಾವು ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಕ್ಯಾಶನ್ನು ಕೊಟ್ಟು ನಾವು ಏನು ಮಾಡಿದ್ವಿ, ಸ್ಟೇಷನರಿಯನ್ನು ಪರ್ಚೇಸ್ ಮಾಡಿದ್ವಿ. ಅಂದರೆ ಏನಾಗಿರ್ತೈತಿ, ಯಾವುದೇ ಒಂದು ಅಸೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರಕುಗಳಾಗಿರ್ಬೋದು, ನಾವು ಏನಾದರೂ ಪರ್ಚೇಸನ್ನು ಮಾಡಿದರೆ ಅಂದರೆ ಖರೀದಿ ಮಾಡಿದರೆ ನಾವು ಏನಾಗ್ತದೆ, ಹಣವನ್ನು ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಹಣವನ್ನು ಅವ್ರಿಗೆ ಕೊಡಬೇಕಾಗುತ್ತೆ ಅಂದರೆ ನಿಮ್ಮಿಂದ ಹಣ ಹೋಗ್ತೈತೆ ಅಂದರೆ ಏನದು, ಪೇಮೆಂಟ್ಸ್ ಅಂತ ಅರ್ಥ. ಓಕೆನಾ, ಬೈ ಸೈಡಲ್ಲಿ ಬರೀಬೇಕಾಗುತ್ತೆ. ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಕಾಲಮಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟ್ 23/3/2020 ವೇಜಸ್ ಪೇಡ್ ಬೈ ಚೆಕ್ ₹8,000. ಅಂದರೆ ಕೂಲಿಯನ್ನು ಚೆಕ್ ಮೂಲಕ ಅವ್ರು ಏನು ಮಾಡಿದರೆ, ಪಾವತಿ ಮಾಡಿದ್ದಾರೆ. ಓಕೆ, ಚೆಕ್ ಮೂಲಕ ಪಾವತಿ ಮಾಡಿದಾರಪ್ಪ ಅಂತಂದರೆ ಪೇಮೆಂಟ್ಸ್ ಕಲಮಲ್ಲಿ ಏನು ಮಾಡ್ಬೇಕಂದ್ರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗುತ್ತೆ. ರುಪೀಸ್ ಎಷ್ಟಿದ್ರಿ, ₹8,000. ಓಕೆ, ನೆಕ್ಸ್ಟ್ 30/3/2020 ಪೇಡ್ ಕ್ಯಾಶ್ ಫಾರ್ ಸ್ಯಾಲ್ರಿ. ಅಂದರೆ ಆ ಒಂದು ಸಂಬಳವನ್ನು ಕ್ಯಾಶ್ ಮುಖಾಂತರ ಅವ್ರು ಏನು ಮಾಡಿದ್ರೆ ಪಾವತಿಯನ್ನು ಮಾಡಿದ್ದಾರೆ. ಹಂಗಾಗಿ ಅದೇನಾಗ್ತದೆ, ಯಾವ ಕಲಮಲ್ಲಿ ಬರ್ತೈತಿ ಹಾಗಾದ್ರೆ, ಪೇಮೆಂಟ್ ಸೈಡಲ್ಲಿ ಕ್ಯಾಶ್ ಕಲಮಲ್ಲಿ ಬರ್ತೈತಿ. ಇಷ್ಟು ನೀವು ನೋಡ್ಕೋಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ಹಾಗಾದ್ರೆ 1 by 1 ಬಿಡಿಸ್ಕೊಂಡು ತಗೋಣ. ನಾ ಹೇಳಿದ್ನಿಲ್ಲ, 1/3/2020 ಏನಿದೆ, ಕ್ಯಾಶ್ ಎಟ್ ಬ್ಯಾಂಕ್ ₹30,000. ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕಾಗುತ್ತೆ. ನಾವು 1ನೇ ತಾರೀಕು ಹಾಕಿ ಏನಾಗಿರುತ್ತೆ, 1/3/2020 ಅಂತ ಬರೆದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಶ್ ಇದ್ದರೆ ಕ್ಯಾಶ್ ಕಲಮಲ್ಲಿ ಬರೀಬೇಕು, ಬ್ಯಾಂಕ್ ಅಂತ ಕೊಟ್ಟರೆ ಬ್ಯಾಂಕ್ ಕಲಮಲ್ಲಿ ಬರಬೇಕು. ಇಲ್ಲಿ ಎರಡೂ ಕೊಟ್ಟರೆ ಅಂತಂದರೆ ಇಲ್ಲಿ ಕ್ಯಾಶ್ ಕಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ 20,000, ಕ್ಯಾಶ್ ಎಟ್ ಬ್ಯಾಂಕ್ 30,000 ಬರೀಬೇಕಾಗುತ್ತೆ. ಹಾಗಾದರೆ ಎಷ್ಟನೇ ತಾರೀಕು ನೋಡ್ರಿ, 1/3/2020 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ರುಪೀಸ್ ಕ್ಯಾಶ್ ಎಟ್ ಬ್ಯಾಂಕ್ ಇದ್ದದ್ದು ಬ್ಯಾಂಕ್ ಕಲಮಲ್ಲಿ ಬರೀ ಎಷ್ಟಿದೆ, ಕ್ಯಾಶ್ ಎಟ್ ಬ್ಯಾಂಕ್ ₹30,000. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದ್ರೆ ₹20,000. ಈ ರೀತಿಯಾಗಿ ಬರೀಬೇಕಾಗುತ್ತೆ. ಗೊತ್ತಾಯ್ತಲ್ರಿ ಹಾಗಾದ್ರೆ. ಯಾವುದೇ ಒಂದು ನಾವು ಪ್ರಾಬ್ಲಮ್ನ ಬಿಡಿಸುವಾಗ ಓಪನಿಂಗ್ ಬ್ಯಾಲೆನ್ಸಸ್ ಯಾವಾಗಲೂ 2 ಸೈಡಲ್ಲೇ ಬರ್ತವೆ, ಅದು ಡೆಬಿಟ್ ಸೈಡಲ್ಲೇ ಬರ್ತದೆ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಅದಾದ ನಂತರ 5/3/2020 ಇದೆ ಪೇಡ್ ಸ್ಯಾಲರಿ ಬೈ ಚೆಕ್ ₹8,400. ಪೇಡ್ ಸ್ಯಾಲರಿ ಬೈ ಚೆಕ್ ಅಂತ ಅಂದರೆ ಚೆಕ್ಕಿನ ಮೂಲಕ ನಾವು ಆ ಒಂದು ಸಂಬಳವನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತಂದರೆ ಪೇಡ್ ಮೀನ್ಸ್ ಪೇಮೆಂಟ್ ಅಂತ ಅಷ್ಟು ಕನ್ಫರ್ಮ್ ಆಗುತ್ತೆ. ಆಮ್ಯಾಗ ಬೈ ಚೆಕ್ ಅಂತಿದೆಯಲ್ಲ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗುತ್ತೆ. ಹಂಗಂದರೆ ಎಷ್ಟನೇ ತಾರೀಕು ಇದ್ದರೆ, 5/3/2020 5/3/2020 ಏನಂತ ಕೊಟ್ಟಿದ್ದಾರೆ, ಪೇಡ್ ಸ್ಯಾಲರಿ ಬೈ ಚೆಕ್ ₹7,000. ಅಂದರೆ ಇಲ್ಲಿ ಏನಾಗುತ್ತೆ, ಬೈ ಸ್ಯಾಲರಿ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ನಾವು ಬೈ ಸ್ಯಾಲರಿ ಎಷ್ಟಿದ್ರಿ, ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಚೆಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಬ್ಯಾಂಕ್ ಕಲಮಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಎಷ್ಟಿದ್ರಿ, ₹7,400. ಓಕೆ, ಅದಾದ ನಂತರ ನೆಕ್ಸ್ಟ್ 8/3/2020 ಇದೆ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹44,000. ಅಂದರೆ ಹಣಕ್ಕೋಸ್ಕರ ನಾವು ಸರಕುಗಳನ್ನು ಮಾರಾಟ ಮಾಡಿದ್ವಿ. ನಾವು ಸರಕುಗಳನ್ನು ಮಾರಾಟ ಮಾಡಿವಪ್ಪ ಅಂತಂದರೆ ನಮಗೇನಾಗುತ್ತೆ, ಹಣ ಬರ್ತೈತಿ ಅಂದರೆ ಅದೇನಾಗಿರ್ತೈತೆ, ರಿಸಿಟ್ ಆಗಿರ್ತೈತಿ. ಓಕೆನಾ, ಹಾಗಾದರೆ ಇಲ್ಲೇನು ಗೂಡ್ಸ್ ಸೋಲ್ಡ್ ಫಾರ್ ಚೆಕ್ ಅಂತಂದರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲಿ ಏನು ಬರಬೇಕಾಗುತ್ತೆ, ನಾವು ಕ್ಯಾಶ್ ಕಲಮಲ್ಲಿ ಬರೀಬೇಕಾಗುತ್ತೆ. ಎಷ್ಟನೇ ತಾರೀಕು ನೋಡಿ ಹಂಗಾರೆ, 8/3/2020 ಟು ಸೇಲ್ಸ್ ಅಕೌಂಟ್, ರೈಟ್, ಸೇಲ್ಸ್ ಅಕೌಂಟ್. ಓಕೆ, ಕ್ಯಾಶ್ ಕಾಲಮ್ ಅಂದರೆ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತಿದ್ರೆ ಕ್ಯಾಶ್ ಕಾಲಮಲ್ಲಿ ಬರಬೇಕು. ಗೂಡ್ಸ್ ಸೋಲ್ಡ್ ಫಾರ್ ಚೆಕ್ ಅಂತಂದರೆ ಬ್ಯಾಂಕ್ ಕಾಲಮಲ್ಲಿ ಬರ್ತಿದ್ವಿ ನಾವು. ಹಾಗಾದರೆ ಇಲ್ಲಿ ಕ್ಯಾಶ್ ಅಂತ ಇದೆ, ಹಾಗಾಗಿ ಕ್ಯಾಶ್ ಕಾಲಮಲ್ಲಿ ಬರೆದು ಬಿಡೋಣ, 44,000. ಓಕೆ, ನೆಕ್ಸ್ಟ್ ಅದಾದ ನಂತರ 10/3/2020 ಕ್ಯಾಶ್ ಡೆಪಾಸಿಟೆಡ್ ಇನ್ ಬ್ಯಾಂಕ್ ₹30,000. ಕ್ಯಾಶ್ ಡೆಪಾಸಿಟೆಡ್ ಅಂದರೆ ನಾವು ಹಣವನ್ನು ಏನು ಮಾಡಿದ್ವಿ, ಠೇವಣಿಯಾಗಿ ಅಲ್ಲಿ ಇಟ್ಟಿದ್ದೀವಿ ಅಂತಂದರೆ ಏನಾಗಿರ್ತೈತಪ್ಪ ಅಂತಂದರೆ ನಮಗೆ ಪೇಮೆಂಟ್ ಆಗಿರ್ತೈತಿ, ಬ್ಯಾಂಕ್ನವ್ರಿಗೆ ಏನಾಗಿರ್ತೈತಿ, ರೆಸಿಟ್ ಆಗಿರ್ತೈತಿ. ಹಾಗಾಗಿ ನಾವು ಹೇಳೋಕಂತ ಎರಡೂ ಕಡೆ ಮೆನ್ಷನ್ ಮಾಡಬೇಕಾಗುತ್ತೆ. ಕಡೆ ಪೇಮೆಂಟ್ ಸೈಡಲ್ಲಿ ಬರೀಬೇಕು, ಆಮೇಲೆ ರಿಸಿಟ್ ಸೈಡಲ್ಲಿ ನಾವು ಬರೀಬೇಕಾಗುತ್ತೆ. ಹಾಗಾದ್ರೆ ಎಷ್ಟನೇ ತಾರೀಕು ನೋಡಿ, ಇಲ್ಲಿ 10ನೇ ತಾರೀಕು ಇದೆ, 10/3/2020 ಏನಂತ ಇದೆ ಅಲ್ಲಿ, ಕ್ಯಾಶ್ ಡೆಪಾಸಿಟೆಡ್ ಇನ್ ಬ್ಯಾಂಕ್ ₹30,000 ಅಂತ ಇದೆಯಲ್ಲ, ಹಾಗಾಗಿ ಅದನ್ನೇ ಬರಬೇಕಂತ ಇಲ್ಲಿ ಕ್ಯಾಶ್ ಅಂತ ಬರೀಬೇಕಾಗುತ್ತೆ. ಟು ಕ್ಯಾಶ್ ಅಂತ ಬರೆದು ಕ್ಯಾಶ್ ಅಕೌಂಟ್ ಅಂತ ಬರೆದು ಬ್ಯಾಂಕ್ ಕಲಮಲ್ಲಿ ನಾವು ಹಣವನ್ನು ಬರೀಬೇಕಾಗುತ್ತೆ. ಎಷ್ಟ್ರಿ, 30,000.
ಅಂದರೆ ಇದು ಏನಾಗುತ್ತೆ, ಅವರಿಗೆ ಏನಾಗಿರ್ತೈತಿ, ರಿಸಿಟ್ ಆಗಿರ್ತೈತಿ, ಅವ್ರಿಗೆ ಕ್ಯಾಶ್ ಬಂದಿರ್ತೈತಿ ಬ್ಯಾಂಕ್ನವ್ರಿಗೆ. ಎಷ್ಟನೇ ತಾರೀಕು? 10/3/2020. ಓಕೆನಾ. ನೆಕ್ಸ್ಟು ಇವ್ರಿಗೆ ಕೂಡ ಬರಿಬೇಕಾದ್ರೆ ನಾವು ಸೇಮ್ ಆ್ಯಸ್ ಯೂಸ್ವಲ್ 10/3/2020 ನಮಗೆ ಪೇಮೆಂಟ್ ಆಗಿರುತ್ತೆ, ರೈಟ್. ನಮಗೆ ಪೇಮೆಂಟ್ ಆಗಿರ್ತೈತಪ್ಪ ಅಂತಂದರೆ ಅವ್ರಿಗೆ ಏನಾಗಿರ್ತೈತಿ, ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅವರಿಗೆ ನಾವು ಕಟ್ಟಿರ್ತೀವಿ. ಅವ್ರಿಗೆ ಏನು ಕಟ್ಟಿರ್ತೀವಿ, ನಾವು ಹಣವನ್ನು ಕಟ್ಟಿರ್ತೀವಿ. ಎಷ್ಟು? 30,000. ಈ ರೀತಿಯಾಗಿ ಬರಿಬೇಕಾಗುತ್ತೆ ನಾವು ಡೆಪಾಸಿಟ್ ಮಾಡಿದರೆ. ಓಕೆ. ನೆಕ್ಸ್ಟ್ ಅದಾದ ನಂತರ 13/3/2020 ಎಲೆಕ್ಟ್ರಿಸಿಟಿ ಬಿಲ್ ಪೇಡ್ ಬೈ ಚೆಕ್ ₹4,600 ಪೇಡ್ ಆಗಿದೆ. ನಾವು ಆ ಒಂದು ಕರೆಂಟ್ ಬಿಲ್ಲನ್ನು ಕಟ್ಟಿದ್ವಿ. ಎಲೆಕ್ಟ್ರಿಸಿಟಿ ಬಿಲ್ ಇಸ್ ನಥಿಂಗ್ ಬಟ್ ಕರೆಂಟ್ ಬಿಲ್. ಕರೆಂಟ್ ಬಿಲ್ಲನ್ನು ಕಟ್ಟಿದ್ದೀವಿ. ಎದ್ರ ಮೂಲಕ ಕಟ್ಟಿದ್ದೀವಿ? ನಾವು ಪಾವತಿ ಮಾಡಿದ್ವಿ ಚೆಕ್ ಮೂಲಕ. ಚೆಕ್ ಮೂಲಕ ನಾವು ಪೇಮೆಂಟ್ ಮಾಡಿದರೆ ಬ್ಯಾಂಕಲ್ಲಿ ಮೇಲೆ ಬರೀಬೇಕು. ಪೇಡ್ ಅಂದರೆ ಪೇಮೆಂಟ್. ಯಾವುದೇ ಒಂದು ನೀವು ಹಣವನ್ನು ಬೇರೆಯವರಿಗೆ ಪಾವತಿ ಮಾಡಿದರೆ ಅದು ಪೇಮೆಂಟ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಎಷ್ಟನೇ ತಾರೀಕು ರೀ? ಇಲ್ಲಿ ಎಷ್ಟನೇ ತಾರೀಕಿದೆ ನೋಡಿ, ಇಲ್ಲಿ ಎಷ್ಟನೇ ತಾರೀಕಿದೆ ರೀ? 13/3/2020 13/3/2020 ಬೈ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್. ಎಷ್ಟೈತೆ ರೂಪಾಯಿ ಬೈ ಚೆಕ್ ಅಂತ ಕೊಟ್ಟಿದ್ರೆ, ಹಂಗಾಗಿ ಬ್ಯಾಂಕಲ್ಲ ಮೇಲೆ ಬರಬೇಕು 4,600, ರೈಟ್. ಓಕೆ. ನೆಕ್ಸ್ಟ್ ಅದಾದ ನಂತರ 18/3/2020 ಕ್ಯಾಶ್ ರಿಸೀವ್ಡ್ ಫ್ರಮ್ ಸಾನ್ವಿ. ಅಂದರೆ ರಿಸೀವ್ಡ್ ಅಂತ ಇದೆ. ರಿಸೀವ್ಡ್ ಮೀನ್ಸ್ ರೆಸಿಟ್ ಅಂತ ಅರ್ಥ. ಓಕೆ. ಹಾಗಾದರೆ ಹಣವನ್ನು ನಾವು ಅಥವಾ ನಗದನ್ನು ಏನು ಮಾಡಿದರೆ ಆ ಒಂದು ಸಾನ್ವಿ ಅವರಿಂದ ಇಸ್ಕೊಂಡಿದ್ದೀವಿ ಅಂತಂದರೆ ಅದು ಕ್ಯಾಶ್ ಕಲಮಲ್ಲಿ ಆಗಿರ್ತದೆ. ಒಂದು ವೇಳೆ ಚೆಕ್ ರಿಸೀವ್ಡ್ ಫ್ರಮ್ ಸಾನ್ವಿ ಅಂತಂದರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗ್ತದೆ ನಾವು. ಅಂದರೆ ಕ್ಯಾಶ್ ಇಸ್ಕೊಂಡ್ರೆ ಕ್ಯಾಶ್ ವಹಿವಾಟುಗಳನ್ನು ಕ್ಯಾಶ್ ಕಲಮಲ್ಲಿ ಬರೀಬೇಕು. ಚೆಕ್ ಆಗಿರ್ಬೋದು, DD ಆಗಿರ್ಬೋದು, ಬಿಲ್ಸ್ ಆಗಿರ್ಬೋದು, ಅವು ಏನಾದರೂ ವಹಿವಾಟು ಇತ್ತಪ್ಪ ಅಂತಂದರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗ್ತದೆ. ಓಕೆನಾ. ಹಾಗಾದ್ರೆ ಇಲ್ಲಿ ಏನಾಗಿದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸಾನ್ವಿ ₹14,000 ಅಂದರೆ ಕ್ಯಾಶನ್ನು ರಿಸೀವ್ ಮಾಡಿಕೊಂಡ್ರೆ ಸಾನ್ವಿ ಅವರಿಂದ. ಎಷ್ಟನೇ ತಾರೀಕು ರೀ? 18/3/2020 ಟು ಸಾನ್ವಿ ಅಕೌಂಟ್, ರೈಟ್. ಸಾನ್ವಿ ಅಕೌಂಟ್. ಓಕೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ, ಹಂಗಾಗಿ ಕ್ಯಾಶ್ ಕಲಮಲ್ಲಿ ಬರಬೇಕು. ರುಪೀಸ್ ಎಷ್ಟಿದ್ರಿ? 14,000, 14,000. ಓಕೆ. ನೆಕ್ಸ್ಟ್ ಅದಾದ ನಂತರ 20/3/2020 ಸ್ಟೇಷನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,000. ಓಕೆ. ಸ್ಟೇಷನರಿಯನ್ನು ದುಡ್ಡುಗೋಸ್ಕರ ಅವ್ರು ಏನು ಮಾಡಿದರೆ ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ಕೊಂಡ್ಕೊಂಡಿದ್ದಾರೆ ಅಂತಂದರೆ ನಾವು ಖರೀದಿ ಮಾಡಿದವಪ್ಪ ಅಂತಂದ್ರೆ ದುಡ್ಡು ಕೊಟ್ಟೆ ಖರೀದಿ ಮಾಡಿರ್ತೀವಿ. ಹಂಗಾಗಿ ಅದೇನಿರ್ತೈತಿ, ಪೇಮೆಂಟ್ ಆಗಿರ್ತೈತಿ. ಪೇಡ್ ಮಾಡಿರ್ತೀವಿ ನಾವು ಅಮೌಂಟನ್ನು. ಎಷ್ಟನೇ ತಾರೀಕು ರೀ? 23/2020 ಬೈ ಸ್ಟೇಷನರಿ, ರೈಟ್. ಸ್ಟೇಷನರಿ ಅಕೌಂಟ್. ಓಕೆ. ಸ್ಟೇಷನರಿ ಅಕೌಂಟ್ ಎಷ್ಟು ಹಣವನ್ನು ಪಾವತಿ ಮಾಡಿದ್ವಿ ನಾವು? ಕ್ಯಾಶ್ ಅಂತ ಕೊಟ್ಟಿದ್ರಲ್ಲ, ಕ್ಯಾಶ್ ಕಲಮಲ್ಲಿ ಬರಬೇಕು. ಒಂದು ವೇಳೆ ಚೆಕ್ ಅಂತ ಕೊಟ್ಟಿದ್ರೆ ಸ್ಟೇಷನರಿ ಪರ್ಚೇಸ್ಡ್ ಬೈ ಚೆಕ್ ಅಂತಂದರೆ ಬ್ಯಾಂಕ್ ಕಲಮಲ್ಲಿ ನಾವು ಬರ್ತಿದ್ವಿ. ಓಕೆನಾ. ₹1,000. ನೆಕ್ಸ್ಟ್ ಅದಾದ ನಂತರ 23/3/2020 ವೇಜಸ್ ಪೇಡ್ ಬೈ ಚೆಕ್. ಓಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೂಲಿಯನ್ನು ಅವ್ರು ಏನು ಮಾಡಿದರೆ ಚೆಕ್ ಮೂಲಕ ಪಾವತಿಯನ್ನು ಮಾಡಿದ್ರೆ ಅಂತ ಅರ್ಥ. ಚೆಕ್ ಮೂಲಕ ಪಾವತಿ ಮಾಡಿದ್ರೆ ಏನು ಅರ್ಥ? ಇಲ್ಲಿ ಬ್ಯಾಂಕ್ ಕಾಲಮಲ್ಲಿ ಬರಿಬೇಕಂತ ಅರ್ಥ. ಅಂದರೆ ವೇಜಸ್ ಪೇಡ್ ಮೀನ್ಸ್ ಪೇಮೆಂಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಬೈ ಚೆಕ್, ಬೈ ಕ್ಯಾಶ್ ಇತ್ತಂದರೆ ಕ್ಯಾಶ್ ಕಾಲಮಲ್ಲಿ ಬರ್ತಿದ್ವಿ. ಬೈ ಚೆಕ್ ಅಂತ ಇದೆ, ಹಂಗಾಗಿ ಬ್ಯಾಂಕ್ ಕಾಲಮಲ್ಲಿ ಬರಿಬೇಕಾಗುತ್ತೆ. ಎಷ್ಟನೇ ತಾರೀಕು ರೀ? 23/3/2020, ರೈಟ್. ಬೈ ವೇಜಸ್ ಅಕೌಂಟ್. ಬೈ ಚೆಕ್ ಅಂತ ಇದೆ, ರೈಟ್. ಹಾಗಾದರೆ ಬ್ಯಾಂಕ್ ಕಲಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ 30/3/2020 ಪೇಡ್ ಕ್ಯಾಶ್ ಫಾರ್ ಸ್ಯಾಲ್ರಿ ₹4,000 ಅಂತ. ಪೇಡ್ ಕ್ಯಾಶ್ ಫಾರ್ ಸ್ಯಾಲ್ರಿ ಮೂಲಕ ಅವರು ಏನು ಮಾಡಿದ್ದಾರೆ, ಹಣದ ಒಂದು ನಗದಿನ ಮೂಲಕ ಸ್ಯಾಲ್ರಿಯನ್ನು ಪೇಡ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಪೇಡ್ ಮೀನ್ಸ್ ಪೇಮೆಂಟ್ ಆಗುತ್ತೆ, ನಿಮಗೆ ಗೊತ್ತಿದೆ. ಹಾಗಾದರೆ ಕ್ಯಾಶ್ ಅಂದರೆ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡ್ಯಾರ ಅಂದರೆ ಕ್ಯಾಶ್ ಕಲಮಲ್ಲಿ ಬರಬೇಕು. ಇನ್ ದ ಸೆನ್ಸ್ ಪೇಡ್ ಏನದು, ಪೇಡ್ ಕ್ಯಾಶ್ ಫಾರ್ ಸ್ಯಾಲ್ರಿ ಅಂತಿದೆಯಲ್ಲ, ಪೇಡ್ ಸ್ಯಾಲ್ರಿ ಬೈ ಚೆಕ್ ಅಂತಿತ್ತಂದರೆ ನಾವೇನು ಮಾಡೋಕ್ಕಾಗ್ತೀರಿ, ಇಲ್ಲಿ ಕ್ಯಾಶ್ ಬ್ಯಾಂಕ್ ಕಲಮಲ್ಲಿ ಬರಿಬೇಕಾಗಿತ್ತು. ಅಂದರೆ ಇಲ್ಲಿ ಕ್ಯಾಶ್ ಮೂಲಕ ಅವ್ರು ಏನು ಮಾಡಿದರೆ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ, ಪಾವತಿಯನ್ನು ಮಾಡಿದ್ದಾರೆ, ಅಂದರೆ ಕ್ಯಾಶ್ ಕಲಮಲ್ಲಿ ಬರಿಬೇಕಾಗುತ್ತೆ. ನಾವು 30/3/2020 ಬೈ ಸ್ಯಾಲರಿ ಅಕೌಂಟ್. ಎಷ್ಟು ಒಂದು ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ? ₹4,000, ರೈಟ್. ಓಕೆ. ಎಷ್ಟು ರೀ? ಓಕೆ. ಎಷ್ಟು ವಹಿವಾಟುಗಳನ್ನು ಅವ್ರು ಏನು ಮಾಡಿದರೆ ಡಬಲ್ ಕಲಮ್ ಕ್ಯಾಶ್ ಬುಕ್ಕಲ್ಲಿ ಬರಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಬರೆದಿದ್ದೀವಿ. ಹಂಗಾದ್ರೆ ಈಗ ಟೋಟಲ್ ಮಾಡೋಣ ಎಷ್ಟಾಗುತ್ತೆ ನೋಡಿ. ಹಂಗಂದ್ರೆ ಯಾವಾಗಲೂ ನಾ ಏನು ಹೇಳಿದೆ, ರಿಸಿಟ್ ಸೈಡಲ್ಲೇ ಬರಿಬೇಕಂತ ಹೇಳಿದ್ರೆ ರಿಸಿಟ್ ಸೈಡಲ್ಲಿ ಫಸ್ಟ್ ಟೋಟಲ್ ಮಾಡೋಕ್ಕಾಗುತ್ತೆ. ಏನಾಗಿರ್ತೈತಿ ಇಲ್ಲಿ ಮ್ಯಾಕ್ಸಿಮಮ್ ಏನಾಗಿರ್ತೈತಿ, ರಿಸಿಟ್ ಸೈಡಲ್ಲೇ ಜಾಸ್ತಿ ಅಮೌಂಟ್ ಇರ್ತೈತಿ.
ಹಂಗಂದ್ರೆ ಬರ್ರಿ ಫಸ್ಟ್ 20,000 ಪ್ಲಸ್ 44,000 64,000 ಪ್ಲಸ್ 14,000 ಅಂದ್ರೆ ಏನಾಗುತ್ತೆ ರೀ 80,000 ಆಗುತ್ತೇನ್ರಿ 80,000 ಆಗುತ್ತೇನ್ರಿ 80,000 ಆಗುತ್ತೇನ್ರಿ ಸಾರಿ uh, 20,000 64,000 plus sorry 88,000 right 14,000 ಅಲ್ರಿ 88,000 ಓಕೆ 88,000 ಅದೇ ಥರ ನೆಕ್ಸ್ಟ್ 30,000 ಪ್ಲಸ್ 30,000 ಎಷ್ಟಾಗುತ್ತೆ ಇಲ್ಲಿ 30,000 ಪ್ಲಸ್ 30,000 60,000 ಏನ್ರಿ 60,000 ರೈಟ್ ಸಾರಿ 78 ಆಗುತ್ತೆ ಸಾರಿ ಇದು 78,000 ನೆಕ್ಸ್ಟ್ ಅದಾದ ನಂತರ 30,000 ಪ್ಲಸ್ 30,000 60,000 ಇಲ್ಲಿ ಕೂಡ ಸೇಮ್ 78,000 ನೆಕ್ಸ್ಟ್ 60,000 ಓಕೆ 78,000 ಅಲ್ಲಿ 4,000 ಪ್ಲಸ್ 1,000 ಪ್ಲಸ್ 30,000 ಅನ್ನ ಲೆಸ್ ಮಾಡಿ ಅದೇನು ಬರ್ತೈತಲ್ಲ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಅರ್ಥ ಹಂಗಂದ್ರೆ 78,000 ಅಲ್ಲಿ 78,000 ಮೈನಸ್ ಎಷ್ಟಿದೆ 4,000 ಪ್ಲಸ್ 1,000 5,000 ಪ್ಲಸ್ 30,000 35,000 ಲೆಸ್ ಮಾಡಿ ನೀವು ಓಕೆ 35,000 ರೂಪಾಯಿ ಲೆಸ್ ಮಾಡಿ ಹಂಗಂದ್ರೆ ಎಷ್ಟಾಗುತ್ತೆ 8ರಲ್ಲಿ 5 ಹೊತ್ತಂದ್ರೆ 3 ಬೆಲೆ 1 7ರಲ್ಲಿ 4 ಹೊತ್ತಂದ್ರೆ 3 ಅಂದರೆ 33,000 ಓಕೆನಾ 33,000 ಓಕೆ 33,000 ನೆಕ್ಸ್ಟ್ 60,000 ಅಲ್ಲಿ ನೆಕ್ಸ್ಟ್ ಇನ್ನೊಂದಿದೆಯಲ್ಲ ಆ 60,000 ಅಲ್ಲಿ 60,000 ಮೈನಸ್ ಎಷ್ಟಿದೆ ನೋಡಿ ಇಲ್ಲಿ 8,000 ಪ್ಲಸ್ 4,600 ಅಂದರೆ 12,600 12,600 ಪ್ಲಸ್ 8,400 12,600 ಪ್ಲಸ್ 8,400 21,000 ಲೆಸ್ ಮಾಡಿ 21,000 60,000 ರೂಪಾಯಿದಲ್ಲಿ 21,000 ರೂಪಾಯಿ ಲೆಸ್ ಮಾಡಿ 60,000 ಅಲ್ಲಿ 21,000 ಲೆಸ್ ಮಾಡಿ ಎಷ್ಟು ಬರ್ತೈತಿ 39,000 ರೂಪಾಯಿ ಬರ್ತೈತಿ ಓಕೆನಾ ಈಗಾರೆ 39,000 ಏನ್ರಿ ಇದು ಬ್ಯಾಂಕ್ ಕಾಲಮಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಕೆನಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ 78,000 ಕ್ಯಾಶ್ ಕಾಲಮಲ್ಲಿ ರಿಸರ್ಚ್ ಸೈಡಲ್ಲಿ ಬಂದಿದೆ ಅದೇ ಥರ ಬ್ಯಾಂಕ್ ಕಾಲಮಲ್ಲಿ 60,000 ಬಂದಿದೆ ನೆಕ್ಸ್ಟ್ ಅದನ್ನೇ ಮಾಡಕ್ರಿ ಪೇಮೆಂಟ್ ಸೈಡಲ್ಲಿ ಸೇಮ್ ಆಸ್ ಯೂಶುವಲ್ 78,000 ಮತ್ತು 60,000 ಹಚ್ಬೇಕಾಗುತ್ತೆ ಈ 78,000 ಅಲ್ಲಿ ಏನು ಪೇಮೆಂಟ್ಸ್ ಆಗಿದ್ದಾವಲ್ಲ ಕ್ಯಾಶ್ ಕಾಲಮಲ್ಲಿ ಆ ಪೇಮೆಂಟ್ಸ್ಗಳನ್ನು ಲೆಸ್ ಮಾಡೋಕೆ 78,000 ಅಲ್ಲಿ 4,000 1,000 ಆ್ಯಂಡ್ 30,000 ಟೋಟಲ್ ಆ 35,000 ಅನ್ನು ಲೆಸ್ ಮಾಡಿದರೆ ಏನಾಗುತ್ತೆ ನಿಮಗೆ 33,000 ಏನಾಗುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗ್ತೈತೆ ಅದೇ ರೀತಿಯಾಗಿ ಆ 60,000 ಅಲ್ಲಿ 8,000 ಪ್ಲಸ್ 4,600 ಪ್ಲಸ್ 8,400 ಅನ್ನು ಲೆಸ್ ಮಾಡಿದ್ರೆ ಅದು 21,000 ಆಗುತ್ತೆ 60,000 ಅಲ್ಲಿ 21,000 ಅನ್ನು ಲೆಸ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 39,000 ಬರ್ತೈತೆ ಹಾಗಂದ್ರೆ ಅದನ್ನ ಅಂತ ಬರಬೇಕು ನೀವು ಇಲ್ಲಿ ಲಾಸ್ಟ್ ಕೊನೆಯ ದಿನ ಇಲ್ಲಿ ಮೊದಲನೇ ದಿನ ಓಪನಿಂಗ್ ಬ್ಯಾಲೆನ್ಸ್ ಆದರೆ ಕೊನೆಯ ದಿನ ಏನಂತ ಹೇಳಿದೆ ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದೆ ನಾವು ಹಾಗಾದ್ರೆ ಕ್ಲೋಸಿಂಗ್ ಮೂರನೇ ತಿಂಗಳ ಕೊನೆಯ ದಿನ ಯಾವ್ದ್ರಿ 31/3/2020 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕಾಗುತ್ತೆ ನಾವಿಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನಾವು ಬರೀಬೇಕಾಗುತ್ತೆ ಓಕೆನಾ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅದನ್ನೇ ಏನು ಮಾಡಕ್ರಿ ನೆಕ್ಸ್ಟ್ನೇ ತಿಂಗಳ ಅಂದ್ರೆ ನೆಕ್ಸ್ಟ್ ತಿಂಗಳು ಯಾವ್ದ್ರಿ ಹಾಗಾದ್ರೆ 4ನೇ ತಿಂಗಳ ಮೊದಲನೇ ದಿನ ಅಂದರೆ 1/4/2020 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನ 1/4/2020 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕಾಗುತ್ತೆ ನಾವು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದ್ರಿ ಕ್ಯಾಶ್ ಕಾಲಮಲ್ಲಿ 33,000 ನೆಕ್ಸ್ಟ್ 39,000 ಇಷ್ಟು ಬರೆದ್ಬಿಟ್ರೆ ನಿಮಗೆ 12 ಮಾರ್ಕ್ಸ್ ಸಿಗ್ತಾವೆ ತುಂಬ ಈಸಿ ಇದೆ ಅಲ್ರಿ ಏನೇನೆಲ್ಲ ತುಂಬ ಈಸಿ ಇದೆ ಜಸ್ಟ್ ಏನು ಪೇಮೆಂಟ್ಸ್ ಆಗಿರ್ತಾವಲ್ಲ ಅವೆಲ್ಲ ಪೇಮೆಂಟ್ ಕಾಲಮಲ್ಲಿ ಬರೀಬೇಕಾಗುತ್ತೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿತ್ತಂದರೆ ಕ್ಯಾಶ್ ಕಾಲಮಲ್ಲಿ ಬರೀಬೇಕಾಗುತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಾದರೂ ಇದ್ದರೆ ಬ್ಯಾಂಕ್ ಕಾಲಮಲ್ಲಿ ಬರೀಬೇಕಾಗುತ್ತೆ ಇಷ್ಟು ಇದು 12 ಮಾರ್ಕ್ಸ್ ಪ್ರಾಬ್ಲಮ್ ಮತ್ತು ನಾಳೆ ಕ್ಲಾಸಲ್ಲಿ ಮತ್ತೆ ಇನ್ನೊಂದೆರಡು ಎಕ್ಸಾಂಪಲನ್ನು ನಾವು ಸಾಲ್ವ್ ಮಾಡೋಣ ಓಕೆನಾ ಅಲ್ಲಿವರೆಗೂ ನಾವು ಏನು ಮಾಡ್ತಾ ಇರೋಕ್ಕಪ್ಪ ಅಂತಂದರೆ ಡೈಲಿ ನೀವು ಆ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿ ಆಗುತ್ತೆ ನಿಮಗೆ ಓಕೆನಾ ಥ್ಯಾಂಕ್ ಯು